ಹಾಯ್ ಹಲೋ ನಮಸ್ಕಾರ. ಸೊ ಕೆ ಸಿ ಇ ಟಿದು ಫಸ್ಟ್ ರೌಂಡ್ ಆಪ್ಷನ್ ಎಂಟ್ರಿ ಇನ್ನೇನು ಬಿಟ್ಟಾಗಿದೆ. ಸೊ ಇವಾಗ ಕಾಲೇಜ್ ಎಂಟ್ರಿ ಮಾಡಬೇಕು. ಕಾಲೇಜ್ ಎಂಟ್ರಿ ಮಾಡಬೇಕಾದ್ರೆ ನಿಮಗೆ ಭಾಳ ಡೌಟ್ಸ್ ಇರುತ್ತೆ. ಯಾವ ಕಾಲೇಜ್ ಹಾಕಬೇಕು, ಬೆಂಗಳೂರಲ್ಲಿರೋ ಕಾಲೇಜ್ ಹಾಕಬೇಕು, ಇಲ್ಲ ನಮ್ಮೂರಲ್ಲಿರೋ ಕಾಲೇಜ್ ಹಾಕಬೇಕು, ಇಲ್ಲ ಯಾವ ಕೋರ್ಸಿಂದ ಹಾಕಬೇಕು. ಫಾರ್ ಎಕ್ಸಾಂಪಲ್ ಇವಾಗ ಭಾಳ ಕೋರ್ಸ್ ಬಂದಿದ್ದಾವೆ. ಲೈಕ್ ಕಂಪ್ಯೂಟರ್ ಸೈನ್ಸ್, ಮುಂಚೆ ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಇಷ್ಟೇ ಮೇಜರ್ ಕೋರ್ಸ್ ಇರ್ತಿತ್ತು. ಆದರೆ ಇವಾಗ ಕಂಪ್ಯೂಟರ್ ಸೈನ್ಸಲ್ಲೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಬಂದಿದೆ, ಡೇಟಾ ಸೈನ್ಸ್ ಅಂತ ಬಂದಿದೆ, ಸೈಬರ್ ಸೆಕ್ಯೂರಿಟಿ ಅಂತ ಬಂದಿದೆ. ಈ ಥರ ತುಂಬ 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 ಕೋರ್ಸ್ ಬಂದಿದ್ದಾವೆ. ಇದರಿಂದ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಭಾಳ ಆಗುತ್ತೆ. ಸೊ ಫೋರ್ ಈ ಥರ ಕನ್ಫ್ಯೂಷನ್ ಆದಾಗ ಚಾನ್ಸು ಭಾಳ ಆದಾಗ ನೀವೇನು ಮಾಡಬೇಕಾಗತ್ತಂದ್ರೆ, ಕಾಲೇಜು ಎಷ್ಟು ಹಾಕಬೇಕು, ಯಾವ ಕೋರ್ಸ್ನ ಸೆಲೆಕ್ಟ್ ಮಾಡಬೇಕಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಮತ್ತು ಎಷ್ಟು ನಂಬರ್ ಆಫ್ ಕಾಲೇಜಸ್ನ ನಾವು ಸೆಲೆಕ್ಟ್ ಮಾಡಬೇಕಂತನೂ ಕನ್ಫ್ಯೂಷನ್ ಆಗುತ್ತೆ. ಸೊ ಈ ಕನ್ಫ್ಯೂಷನ್ನ ಸ್ವಲ್ಪ ದೂರ ಮಾಡ್ಲಿಕ್ಕಂತ ನಾನೇನು ಮಾಡಿದೆ, ಗೂಗಲ್ ಶೀಟ್ಸ್ ಅಂತ ಒಂದು ಸಾಫ್ಟ್ವೇರ್ ಇದೆ. ನೀವು ಆನ್ಲೈನಲ್ಲಿ ಹೋಗಿಬಿಟ್ಟು ನೀವು ಗೂಗಲ್ ಶೀಟ್ಸ್ ಅಂತ ಟೈಪ್ ಮಾಡಿದಾಗ ಫಸ್ಟ್ ಆಪ್ಷನ್ ಬರುತ್ತೆ. ಈ ಥರ ಫಸ್ಟ್ ಆಪ್ಷನಲ್ಲಿ ಈ ಥರ ಸೈನ್ ಇನ್ ಕ್ಲಿಕ್ ಮಾಡ್ಕೊಂಬಿಟ್ಟು ಈ ಥರ ಹೋದರೆ ನಿಮ್ಗೊಂದು ಇಂಟರ್ಫೇಸ್ ಬರುತ್ತೆ. ಸೊ ಇದ್ರದ್ದೇನು ಟೆನ್ಷನ್ ತೊಗೊಳೋದು ಬೇಡ. ನಾನು ಡಿಸ್ಕ್ರಿಪ್ಷನಲ್ಲಿ 2 ಲಿಂಕ್ನ ಹಾಕಿರ್ತೀನಿ. ಒಂದು ಅಬ್ರಿವೇಷನ್ ಅಂತ, ಇನ್ನೊಂದು ಆಲ್ ಕಾಲೇಜ್ ಲಿಸ್ಟ್ ಅಂತ 2 ಲಿಂಕ್ನ ಕಳಿಸಿರ್ತೀನಿ. ನೀವೇನು ಮಾಡಬೇಕಂದ್ರೆ ಫಸ್ಟು ಆ ಡಿಸ್ಕ್ರಿಪ್ಷನಲ್ಲಿರೋ ಲಿಂಕ್ನ ಹೋಗಿಬಿಟ್ಟು ಕ್ಲಿಕ್ ಮಾಡಿಬಿಟ್ಟು ಈ ಥರ ನಿಮ್ಗೊಂದು ಗೂಗಲ್ ಶೀಟ್ ಬರುತ್ತೆ. ಈ ಗೂಗಲ್ ಶೀಟಲ್ಲಿ ಏನು ಮಾಡೋಕ್ಕೆ ಬರಲ್ಲ ನಿಮಗೆ. ಸೊ ದೇರ್ಫೋರ್ ನೀವೇನು ಮಾಡಬೇಕಂದ್ರೆ ಫೈಲಲ್ಲಿ ಹೋಗಿಬಿಟ್ಟು ಮೇಕ್ ಎ ಕಾಪಿ ಅಂತ ಮಾಡ್ಕೋಬೇಕು. ಮೇಕ್ ಎ ಕಾಪಿ ಮಾಡ್ಕೊಂಡ್ಮೇಲೆ ಈ ಥರ ಬರುತ್ತೆ. ಇದು ಓಕೆ ಅದೇ ಥರ ಕೊಟ್ಬಿಡಿ. ಇದು ಎಲ್ಲಿ ಸೇವ್ ಆಗಿರುತ್ತೆ ಅಂದರೆ ಮೈ ಡ್ರೈವಲ್ಲಿ ಸೇವ್ ಆಗಿರುತ್ತೆ. ಸೊ ಮೇಕ್ ಎ ಕಾಪಿ ಅಂತ ಕೊಟ್ಟಮೇಲೆ ನಿಮಗೆ ಸ್ವಲ್ಪ ಲೋಡ್ ಆಗುತ್ತೆ. ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗಲಿಕ್ಕೆ. ಲೋಡ್ ಆದಮೇಲೆ ಈ ಥರ ನಿಮಗೆ ಬರುತ್ತೆ. ಸೊ ಇದು ಕಂಪ್ಲೀಟಾಗಿ ಬಂದುಬಿಟ್ಟು ಇದು ಅಬ್ರಿವೇಷನ್. ಅಂದರೆ ಫಾರ್ ಎಕ್ಸಾಂಪಲ್ ಶಾರ್ಟ್ ಫಾರ್ಮಲ್ಲಿ ಬರೆದಿರ್ತಾರೆ. ಆಪ್ಷನ್ ಎಂಟ್ರಿ ಮಾಡೋಕೆ ಹೋದಾಗ ನಿಮ್ಗೆ ಈ ಥರ ಶಾರ್ಟ್ ಫಾರ್ಮಲ್ಲಿ ಬರೆದಿರ್ತಾರೆ. ಏನಂದರೆ AD ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್ ಈ ಥರ ಶಾರ್ಟ್ ಫಾರ್ಮಲ್ಲಿ ಇರುತ್ತೆ. ಸೊ ದೇರ್ಫೋರ್ ನಮ್ಗೆ ಕನ್ಫ್ಯೂಷನ್ ಆಗುತ್ತೆ. ನೀವು ಮುಂಚೆನೇ ಇದನ್ನು ತಲೆಯಲ್ಲಿ ಇಟ್ಕೊಂಬಿಡಿ, ನಾವು ಯಾವ್ದು ಕೋರ್ಸಿಗೆ ಹೋಗ್ತೀನಿ, ಏನೇನು ಸೆಲೆಕ್ಟ್ ಮಾಡ್ಕೋಬೇಕು ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಸಿವಿಲ್ ಇಂಜಿನಿಯರಿಂಗ್ ಹೋಗ್ತೀರಾ ಅಂದರೆ CE ಅಂತ ಬರುತ್ತೆ ಕೋಡ್ ಬಂದುಬಿಟ್ಟು. ಸೊ ಈ ಥರ ತಲೆಯಲ್ಲಿ ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ನಿಮಗೆ. ನೆಕ್ಸ್ಟು ಕಾಲೇಜ್ ಯಾವ ಥರ ಚೂಸ್ ಮಾಡೋದು ಅಂತ ನೆಕ್ಸ್ಟ್ ಬಂದಾಗ, ಆಲ್ ಕಾಲೇಜ್ ಲಿಸ್ಟಲ್ಲಿ ಹೋಗ್ಬಿಟ್ರೆ ಈ ಥರ ಸೇಮ್ ಇದನ್ನು ಆಲ್ ಕಾಲೇಜ್ ಲಿಸ್ಟ್, ಇದು ಫಸ್ಟ್ ಲಿಂಕ್ ಇರುತ್ತೆ ಡಿಸ್ಕ್ರಿಪ್ಷನಲ್ಲಿ. ಇದನ್ನು ಕ್ಲಿಕ್ ಮಾಡಿದ್ಮೇಲೆ ಈ ಥರ ಒಂದು ಗೂಗಲ್ ಶೀಟ್ ಬರುತ್ತೆ. ಫೈಲಲ್ಲಿ ಹೋಗ್ಬಿಟ್ಟು ಮೇಕ್ ಎ ಕಾಪಿ ಅಂತ ಮಾಡ್ಕೊಳ್ಳಿ. ಸೇಮ್ ಮೇಕ್ ಎ ಕಾಪಿಗೆ ಓಕೆ ಕೊಡಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಲೋಡ್ ಆಗಲಿಕ್ಕೆ. ಇದಾದಮೇಲೆ ಈ ಥರ ಬರುತ್ತೆ. ಸೊ ಈ ಥರ ಬಂದಮೇಲೆ ನಿಮ್ಮ ಕೆಲಸ ಏನಂದರೆ, ಇಲ್ಲಿ ಸೀರಿಯಲ್ ನಂಬರ್ಗೆ ಇಲ್ಲೊಂದು ಗ್ರೀನ್ ಡಾಟ್ ಇದೆ, ಮತ್ತು ಗ್ರೂಪ್ಗೂ ಸೇಮ್ ಇದೇ ಥರ ಇದೆ. ಟೈಪು, ಕಾಲೇಜು, ಕೋರ್ಸ್ ಡಿಸ್ಕ್ರಿಪ್ಷನ್ನು ಮತ್ತು ಕಾಲೇಜ್ ಡಿಸ್ಕ್ರಿಪ್ಷನ್ ಈ ಥರ ಬೇರೆ 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 ಇದೆ. ನೀವೇನು ಫಾರ್ ಎಕ್ಸಾಂಪಲ್ ಒಬ್ಬ ಹುಡುಗ ತಾನು ಜಸ್ಟ್ ಗೌರ್ಮೆಂಟ್ ಕಾಲೇಜಲ್ಲಿ ಮಾತ್ರ ಓದಬೇಕು ಅಂದ್ಕೊಳ್ಳಿ. ಅವ್ನ ರ್ಯಾಂಕ್ ಕಡಿಮೆ ಬಂದಿರ್ಬೋದು, ಗೌರ್ಮೆಂಟ್ ಕಾಲೇಜಲ್ಲಿ ಓದಬೇಕು ಅನ್ಕೊತಾನೆ. ಸೊ ಅವಾಗ ಏನು ಮಾಡ್ಬೋದು, ಇಲ್ಲಿ ಟೈಪ್ ಅಂತಿದೆಯಲ್ಲ, ಈ ಕಾಲಮಲ್ಲಿರೋ ಈ 3 ಗೆರೆ ಕಾಣಿಸ್ತಾ ಇದೆಯಲ್ಲ, ಝೂಮ್ ಮಾಡ್ತೀನಿ ಇದಕ್ಕೋಸ್ಕರ. ಇಲ್ಲಿ 3 ಗೆರೆನ ಕ್ಲಿಕ್ ಮಾಡಿದ್ಮೇಲೆ ಒಂದು ಪಾಪಪ್ ಬರುತ್ತೆ ನಿಮ್ಗೆ ಈ ಥರ. ಈ ಪಾಪಪ್ಪಲ್ಲಿ ಏನು ಮಾಡಬೇಕಂದ್ರೆ ಈ ಫಿಲ್ಟರ್ ಬೈ ವ್ಯಾಲ್ಯೂಸ್ ಅನ್ನೋ ಸೆಕ್ಷನ್ ಇದೆ. ಇದು ಆಫ್ ಇದ್ದರೆ ಈ ಥರ ಇದನ್ನು ಕ್ಲಿಕ್ ಮಾಡಿದಾಗ ಇದು ದೊಡ್ಡದಾಗುತ್ತೆ. ಈ ದೊಡ್ಡದಾದ್ಮೇಲೆ ಕ್ಲಿಯರ್ ಆಲ್ ಕೊಡಿ. ಫಸ್ಟ್ ಕ್ಲಿಯರ್ ಕೊಡಿ. ಈ ಕ್ಲಿಯರ್ ಕೊಟ್ಟ ಮೇಲೆ ನಿಮಗೆ ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಕಾಲೇಜಲ್ಲಿ ಮಾತ್ರ ಅಡ್ಮಿಷನ್ ಬೇಕಂದರೆ G ಅಂತ ಹಾಕಿ. G ಅಂದರೆ ಗೌರ್ಮೆಂಟು, A ಅಂದರೆ ಪ್ರೈವೇಟ್ ಏಡೆಡ್ಡು, B ಅಂದರೆ ಪ್ರೈವೇಟ್ ಅನ್ಏಡೆಡ್ಡು, C ಅಂದರೆ ಡೀಮ್ ಟು ಬಿ ಯೂನಿವರ್ಸಿಟಿ, ಮತ್ತು M ಅಂದರೆ ಮೈನಾರಿಟಿ ಕಾಲೇಜು. ಈ ಥರ KEದವರು ಡಿವೈಡ್ ಮಾಡಿದ್ದಾರೆ. ಸೊ ನೀವು ಗೌರ್ಮೆಂಟ್ ಕಾಲೇಜ್ ಮಾತ್ರ ಬೇಕಂದರೆ G ಅಂತ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಓಕೆ ಕೊಟ್ಟರೆ ಇಲ್ಲಿ ಕಾಣುತ್ತೆ ನಿಮಗೆ 223 ಆಫ್ 1663 ರೋಸ್ ಡಿಸ್ಪ್ಲೇಡ್ ಅಂತ. ಅಂದರೆ 223 ಮಾತ್ರ ಏನು ರಿಸಲ್ಟ್ಸ್ ಬಂದಿದ್ದಾವಲ್ಲ ಅವೆಲ್ಲ ಗೌರ್ಮೆಂಟ್ ಕಾಲೇಜ್ ಬಂದಿದ್ದಾವೆ ನಿಮಗೆ. ಎಲ್ಲ ಕಾಲೇಜ್ ಆಗಿರ್ಬೋದು, ಆದರೆ ಸ್ಪೆಸಿಫಿಕ್ಕಾಗಿ ಒಂದು ಊರಂತ ಡಿಸೈಡ್ ಮಾಡಲ್ಲ. ಜಸ್ಟ್ ಗೌರ್ಮೆಂಟ್ ಕಾಲೇಜ್ ಮಾತ್ರ ಇವಾಗ ಫಿಲ್ಟರ್ ಆಗಿರೋದು. ಇಲ್ಲಿ ನೋಡ್ಬೋದು ನೀವು, ಇದು ಚಿಹ್ನೆ ಚೇಂಜ್ ಆಗಿದೆ. ಮುಂಚೆ ಈ ಥರ ಇತ್ತು, ಇವಾಗ ಫನಲ್ ಐಕಾನ್ ಬಂದಿದೆ. ನೆಕ್ಸ್ಟು ನನಗಿವಾಗ ಕೋರ್ಸು ಇವಾಗ ನೀವು ಡಿಸೈಡ್ ಮಾಡಿದ್ದೀರಾ. ಫಾರ್ ಎಕ್ಸಾಂಪಲ್ ನಾನು ಮೆಕ್ಯಾನಿಕಲೇ ಜಾಯ್ನ್ ಆಗಬೇಕು, ನಾನು ಕಂಪ್ಯೂಟರ್ ಸೈನ್ಸೇ ಜಾಯ್ನ್ ಆಗಬೇಕು, ನಾನು ಸೈಬರ್ ಸೆಕ್ಯೂರಿಟಿನೇ ಜಾಯ್ನ್ ಆಗಬೇಕು, ಇಲ್ಲ ಕಂಪ್ಯೂಟರ್ ಸೈನ್ಸಲ್ಲಿ AI ML ಆ ಥರ ಜಾಯ್ನ್ ಆಗಬೇಕು ಅಂತ. ಅವಾಗ ನೀವೇನು ಮಾಡಬೇಕು, ಈ ಕೋರ್ಸಲ್ಲಿರೋ ಈ 3 ಲೈನ್ ಐಕನ್ನ ಕ್ಲಿಕ್ ಮಾಡಿಬಿಟ್ಟು ಸೇಮ್ ಈ ಎಲ್ಲ ಕ್ಲಿಯರ್ ಕೊಡಿ. ನಿಮಗೆ ಯಾವ್ದು ಬೇಕು, ಫಾರ್ ಎಕ್ಸಾಂಪಲ್ ನಂಗೆ CS ಮಾತ್ರ ಬೇಕು ಅಂದ್ಕೊಳ್ಳಿ. ನಾನು CS ಸೆಲೆಕ್ಟ್ ಮಾಡ್ಕೊತೀನಿ. CS ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಬರುತ್ತೆ ಸೆಲೆಕ್ಟ್ ಮಾಡಿದಾಗ. ಓಕೆ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೆ ಜಸ್ಟ್ CS ಕಾಲೇಜ್ ಯಾವ್ಯಾವ ಕೊಡ್ತಾ ಇದ್ದಾವೆ, ಯಾವ್ಯಾವ ಕಾಲೇಜು CS ಕೋರ್ಸ್ನ ಕೊಡ್ತಾ ಇದ್ದಾವೆ ಆ ಕಾಲೇಜ್ ಮಾತ್ರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಹೊರತಾಗಿ ಬೇರೆ ಯಾವ ಕಾಲೇಜು ಬರಲ್ಲ. ನಾನು ಝೂಮ್ ಔಟ್ ಮಾಡ್ತೀನಿ, ಇದು ಕ್ಲಿಯರಾಗಿ ಕಾಣುತ್ತೆ. ಓಕೆ. ಸೊ ಇವಾಗ ನಾವು ಬರೀ ಗೌರ್ಮೆಂಟ್ ಕಾಲೇಜು ಮತ್ತು CS
ಕೋರ್ಸ್ ಮಾತ್ರ ಸೆಲೆಕ್ಟ್ ಮಾಡ್ಕೊಂಡಿರೋದು. ಮತ್ತು ಇದರಲ್ಲಿ ನೀವು ನೋಡ್ಬೋದು ಬೆಂಗಳೂರು ಅಂತಿದೆ, ಇಲ್ಲಿ ದಾವಣಗೆರೆ ಅಂತಿದೆ, ಇಲ್ಲಿ ಚಾಮರಾಜನಗರ, ಹಾಸನ ಬೇರೆ ಬೇರೆ ಇದೆ. ಫಾರ್ ಎಕ್ಸಾಂಪಲ್ ಹಿಂಗೆ ಬರೀ ಬೆಂಗಳೂರು ಕಾಲೇಜ್ ಮಾತ್ರ ಬೇಕು ಅಂದ್ಕೊಳ್ಳಿ, ಅವಾಗ ಏನು ಮಾಡಬೇಕು, ಇಲ್ಲಿ ಕಾಣ್ತಾ ಇದೆಯಲ್ಲ ಈ ಫಿಲ್ಟರ್ ಐಕಾನ್ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಎಲ್ಲ ಇದ್ದಾವೆ, ಆದರೆ ನಿಮ್ಗೆ ಇದು ಯಾವುದು ಸೆಲೆಕ್ಟ್ ಮಾಡೋದು ಬೇಕಾಗಿಲ್ಲ. ಇಲ್ಲಿ ಏನು ಮಾಡಬೇಕು, ಇದನ್ನು ಆಫ್ ಮಾಡಿಬಿಡಿ ಫಿಲ್ಟರ್ ಬೈ ವ್ಯಾಲ್ಯೂಸ್ನ. ಇಲ್ಲಿ ಫಿಲ್ಟರ್ ಬೈ ಕಂಡೀಷನ್ ಅಂತ ಆಪ್ಷನ್ ಇದೆ. ಈ ಫಿಲ್ಟರ್ ಬೈ ಆಪ್ಷನ್ ಕಂಡೀಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನನ್ ಅಂತ ಇರುತ್ತೆ, ಈ ನನ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಟೆಕ್ಸ್ಟ್ ಕಂಟೇನ್ಸ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ಇದು ಟೆಕ್ಸ್ಟ್ ಕಂಟೇನ್ಸ್ ಏನು ಮಾಡುತ್ತಂದರೆ, ಇವಾಗ ಬೆಂಗಳೂರು ಅಂತ ನೀವು ಕೊಟ್ಟಿದ್ರೆ ಈ ಕಂಪ್ಲೀಟ್ ಫೀಲ್ಡಲ್ಲಿ ಅಂದರೆ ಕಾಲೇಜ್ ಡಿಸ್ಕ್ರಿಪ್ಷನ್ ಕಂಪ್ಲೀಟ್ ಕಾಲಮಲ್ಲಿ ಬೆಂಗಳೂರು ಅಂತ ಎಲ್ಲೆಲ್ಲಿ ಟೆಕ್ಸ್ಟ್ ಇರುತ್ತೆ ಅದು ಮಾತ್ರ ತೆಗೆದುಬಿಟ್ಟು ನಿಮಗೆ ಕೊಡುತ್ತೆ. ಟೆಕ್ಸ್ಟ್ ಕಂಟೆಂಟ್ಸ್ ಫೀಲ್ಡ್ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟ್ ನಿಮಗೆ ವ್ಯಾಲ್ಯೂ ಆರ್ ಫಾರ್ಮುಲಾ ಅಂತ ಕೇಳುತ್ತೆ. ಇಲ್ಲಿ ಏನು ಮಾಡಬೇಕು, ಸೇಮ್ ಬ್ಯಾಂಗ್ಳೂರು ಅದು ಯಾವ ಥರ ಇದೆ ಅಲ್ಲಿ ಹಿಂದೆ ಅದೇ ಥರ ಸೇಮ್ ಎಂಟ್ರ್ ಮಾಡಬೇಕು. ಓಕೆ, ಎಂಟ್ರ್ ಮಾಡಿ ಓಕೆ ಕೊಟ್ಟಾಗ ನೋಡಿ ಇಲ್ಲಿ ಸದ್ಯಕ್ಕೆ ನಿಮಗೆ ಎರಡೇ ಕಾಲೇಜ್ ತೋರಿಸ್ತಾ ಇದೆ, ಲೈಕ್ ಬ್ಯಾಂಗ್ಳೂರ್ ಇವೆರಡೆ, ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಮತ್ತು ಗೌರ್ಮೆಂಟ್ SKSJT ಅಂತ. ಈ ಎರಡು ಕಾಲೇಜ್ ಮಾತ್ರ ನಿಮಗೆ ಬ್ಯಾಂಗ್ಳೂರಲ್ಲಿ ಗೌರ್ಮೆಂಟ್ ಸೀಟು CS ಕೊಡ್ತಾ ಇದೆ. ಇದೇ ಥರ ಬೇರೆ ಏನು ಸೆಲೆಕ್ಟ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ನಿಮ್ಗೆ CS ಬೇಡಪ್ಪ, ನನಗೆ ಮೆಕ್ಯಾನಿಕಲ್ ಕೂಡ ಬೇಕು ಅಂತ ಅಂದ್ಕೊಳ್ಳಿ. ಇವಾಗ CS ಸೆಲೆಕ್ಟ್ ಆಗಿದೆ, ನಾನು ಮೆಕ್ಯಾನಿಕಲ್ ಕೂಡ ಹಾಕ್ತೀನಿ ಅಂದರೆ ME ಅಂತ ಹೊಡೆದ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಓಕೆ ಅಂತ ಹೊಡೆದ್ರೆ ಇವಾಗ ಗೊತ್ತಾಗುತ್ತೆ ನೋಡಿರಿ, UVCE ಕಾಲೇಜ್ ಮೆಕ್ಯಾನಿಕಲ್ ಕೊಡ್ತಾ ಇದೆ ಅಂತ. ಇದೇ ಥರ ಡಿಫ್ರೆಂಟ್ ನೀವು ಕಾಂಬಿನೇಷನ್ ಮಾಡ್ಕೊಂಬಿಟ್ಟು ನೀವು ಸೆಲೆಕ್ಟ್ ಮಾಡ್ಕೋಬೋದು ಕಾಲೇಜು. ಫಾರ್ ಎಕ್ಸಾಂಪಲ್ ನಮಗೆ ಬರೀ ಗೌರ್ಮೆಂಟ್ ಕಾಲೇಜ್ ಬೇಡ, ಗೌರ್ಮೆಂಟ್ ಕಾಲೇಜ್ ಸಿಗೋದು ಭಾಳ ನಮಗೆ ರ್ಯಾಂಕ್ ಭಾಳ ಬಂದಿದೆ, ಗೌರ್ಮೆಂಟ್ ಕಾಲೇಜ್ ಸಿಗೋದು ಡೌಟು. ಸೊ ದೇರ್ಫೋರ್ ನಾವು ಬೇರೆದಕ್ಕೂ ಟ್ರೈ ಮಾಡ್ತೀವಿ, ಲೈಕ್ ಪ್ರೈವೇಟ್ ಅನ್ಏಡೆಡ್ ಕಾಲೇಜು ಅಥವಾ ಪ್ರೈವೇಟ್ ಏಡೆಡ್ ಕಾಲೇಜ್ ಕೂಡ ಟ್ರೈ ಮಾಡ್ತೀವಿ ಅಂದರೆ ಇಲ್ಲಿ A ಮತ್ತು B ಅಂತ ಆಪ್ಷನ್ ಇದೆಯಲ್ಲ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. A ಅಂದರೆ ಇಲ್ಲಿ ಪ್ರೈವೇಟ್ ಏಡೆಡ್ ಕಾಲೇಜ್ ಮತ್ತು B ಅಂದರೆ ಪ್ರೈವೇಟ್ ಅನ್ಏಡೆಡ್ ಕಾಲೇಜ್. ಓಕೆನಾ? ಸೊ ಸೆಲೆಕ್ಟ್ ಮಾಡ್ಕೊಂಡು ಓಕೆ ಕೊಟ್ಟಾಗ ನಿಮಗೆ ತುಂಬ ಆಪ್ಷನ್ಸ್ ಬರುತ್ತೆ, ಲೈಕ್ 256 ಆಪ್ಷನ್ಸ್ ಬಂದಿದೆ ನಿಮಗೆ. ಅಂದರೆ ಇಷ್ಟು ಕಾಲೇಜಲ್ಲಿ ನೀವು ಪ್ರೈವೇಟ್ ಅನ್ಏಡೆಡ್ ಸೀಟು ಮತ್ತು ಜಸ್ಟ್ CS ME ಮತ್ತು ನೀವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅದು ಆ ಕೋರ್ಸ್ ಮಾತ್ರ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಮತ್ತು ನೀವು ಮತ್ತೆ ಏನಾದರೂ ಬೇರೆ ಕೋರ್ಸ್ ಬರ್ತಾ ಇದೆ ಅಂದರೆ ನೀವು ಜಸ್ಟ್ ಈ ಫನಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಬಿಟ್ಟು ಇಲ್ಲಿ ಕ್ಲಿಯರ್ ಆಪ್ಷನ್ ಕೊಡಿ. ನಿಮ್ಗೆ ಯಾವ್ದು ಬೇಕು, CS ಬೇಕಾ, CS ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆ ಕೊಡಿ. CS ಮಾತ್ರ ಬರುತ್ತೆ ಇವಾಗ. ಗೌರ್ಮೆಂಟ್ ಕಾಲೇಜು ಜೊತೆ ಪ್ರೈವೇಟ್ ಕಾಲೇಜು ಜೊತೆಗೆ ಪ್ರೈವೇಟ್ ಅನ್ಏಡೆಡ್ ಇದರಲ್ಲಿ CS ಬರುತ್ತೆ. ಓಕೆನಾ? ಇದೇ ಥರ ಮತ್ತು ಬೆಂಗಳೂರು ಬೇಕು ಅಂದರೆ ಸೇಮ್ ಈ ಥರ ಫಿಲ್ಟರ್ ಬೈ ಕಂಡೀಷನು ಟೆಕ್ಸ್ಟ್ ಕಂಟೆಂಟ್ಸ್ ಬೆಂಗಳೂರು ಇದು ಮುಂಚೆನೇ ಸೆಲೆಕ್ಟ್ ಆಗಿದೆ, ಇದ್ರದ್ದು ಟೆನ್ಷನ್ ತೊಗೊಳ್ಳೋದು ಬೇಕಾಗಿಲ್ಲ, ಬೆಂಗಳೂರು ಕಾಲೇಜ್ ಮಾತ್ರ. ಇದೇ ಥರ ಇವಾಗ ಬೆಂಗಳೂರಲ್ಲಿ ಹೋಗಲ್ಲ ನಾನು, ಫಾರ್ ಎಕ್ಸಾಂಪಲ್ ಮೈಸೂರು ಅಥವಾ ತುಮಕೂರು ಆ ಥರ ಕಾಲೇಜ್ನ ಟಾರ್ಗೆಟ್ ಮಾಡ್ತಿದ್ದೀನಿ ಅಂದರೆ ಅದನ್ನು ಕೊಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಈ ಕಾಲೇಜ್ ಲಿಸ್ಟು ತುಂಬ ಶಾರ್ಟ್ ಆಗುತ್ತೆ. ಶಾರ್ಟ್ ಆದಾಗ ನಿಮ್ಗೆ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಬುಕ್ದಲ್ಲಿ ಬರ್ಕೊಂಡು ಇಲ್ಲಾಂದರೆ ಇದನ್ನು ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ರೆಫರೆನ್ಸ್ ಆಗಿ ತೊಗೊಂಬಿಟ್ಟು ಜಲ್ದಿ ಎಂಟ್ರ್ ಮಾಡೋಕ್ಕೆ ಬರುತ್ತೆ ನೀವು CET. ಯಾಕಂದರೆ ಅದು CET ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತೆ ನಿಮಗೆ ಎಂಟ್ರ್ ಮಾಡೋಕ್ಕೆ, ಮತ್ತು ಕಾಲೇಜ್ ಕೋಡ್ ಇಲ್ಲೇ ಇರುತ್ತೆ. ಕಾಲೇಜ್ ಕೋಡಿಂದ ನೀವು ಜಲ್ದಿ ಎಂಟ್ರ್ ಮಾಡ್ಕೋಬೋದು, ಜಲ್ದಿ ಕಾಲೇಜ್ ಕೋಡ್ನ ನೋಡ್ಕೊಂಬಿಟ್ಟು ಟಕ್ ಅಂತ ಅಲ್ಲೇ ಎಂಟ್ರ್ ಮಾಡ್ಕೋಬೋದು. ಸೊ ಈ ಟೂಲ್ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.